ನಮಸ್ತೆ. ಸ್ಟೋರಿ ಟೈಮ್. ಈ ವಾರದ ಕಥೆ ಬ್ರಯನ್ ಬ್ಯಾಂಕ್ಸ್. ಬ್ರಯನ್ ಬ್ಯಾಂಕ್ಸ್ ಅಮೆರಿಕಾದಲ್ಲಿ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಒಬ್ಬ ಕಾಲೇಜ್ ಹುಡುಗ. 17 ವರ್ಷದ ಬ್ರಯನ್ ಬ್ಯಾಂಕ್ಸ್ ತನ್ನ ಪಾಡಿಗೆ ತಾನಿದ್ದ ಒಳ್ಳೆ ಫುಟ್ಬಾಲ್ ತುಂಬ ಚೆನ್ನಾಗಿ ಆಡೋನು. ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಸಿಕ್ಕಿದೆ. ನ್ಯಾಷನಲ್ ಫುಟ್ಬಾಲ್ ಲೀಗಲ್ಲಿ ಯಾವ್ದಾದ್ರು ಒಂದು ಟೀಮಲ್ಲಿ ಜಾಗ ಸಿಗುತ್ತೆ, ಜೀವನ ಸೊಗಸಾಗಿ ನಡೆಯುತ್ತೆ ಅಂತ ತನ್ನ ಪಾಡಿಗೆ ತಾನು ಸುಖವಾಗಿ ಇದ್ದ ಬ್ರಯನ್ ಬ್ಯಾಂಕ್ಸ್ ಗರ್ಲ್ ಫ್ರೆಂಡ್ ಹೆಸರು ವೆನೆಟ್ಟಾ ಗಿಬ್ಸನ್. ಇಸವಿ 2002. 17 ವರ್ಷದ ಬ್ರಯನ್ ಬ್ಯಾಂಕ್ಸ್ ಮನೆಗೆ ಅಚಾನಕ ಪೊಲೀಸ್ ಬಂದು ನಾಕ್ ಮಾಡಿದಾಗ, ಏನಾಯ್ತು, ಯಾರು ಬೇಕು ಅಂತ ಕೇಳಿದಾಗ, ಬ್ರಯನ್ ಬ್ಯಾಂಕ್ಸ್, ನೀನೇನಾ ಬ್ರಯನ್ ಬ್ಯಾಂಕ್ಸ್, ಯು ಆರ್ ಅಂಡರ್ ಅರೆಸ್ಟ್. ಪಾಪ ಬ್ರಯನ್ ಬ್ಯಾಂಕ್ಸ್ಗೆ ಶಾಕ್ ಆಯಿತು. ಯಾತಕ್ಕೆ, ಏನು ಮಾಡಿದೆ, ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ವೆನೆಟ್ಟಾ ಗಿಬ್ಸನ್ ಅನ್ನೋ ಹುಡುಗಿ ಗೊತ್ತಾ ನಿನಗೆ? ಹಾಂ ಗೊತ್ತು, ನನ್ನ ಕಾಲೇಜ್ನಲ್ಲೇ ಇದ್ದಾಳೆ. ಶೀ ಈಸ್ ಕೈಂಡ್ ಆಫ್ ಮೈ ಗರ್ಲ್ ಫ್ರೆಂಡ್, ಐ ನೋ ಹರ್. ವೆನೆಟ್ಟಾ ಗಿಬ್ಸನ್ ನಿನ್ನ ಮೇಲೆ ಆರೋಪ ಮಾಡಿದ್ದಾಳೆ ಬಲಾತ್ಕಾರ. ಯು ಆರ್ ಅಂಡರ್ ಅರೆಸ್ಟ್ ಫಾರ್ ರೇಪ್. ವೆನೆಟ್ಟಾ ಗಿಬ್ಸನ್ ನಿನ್ನ ಮೇಲೆ ಬಲಾತ್ಕಾರದ ಆರೋಪ ಹಾಕಿ FIR ಬರೆಸಿದ್ದಾಳೆ. ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ 17 ವರ್ಷದ ಬ್ರಯನ್ ಬ್ಯಾಂಕ್ಸ್ನ ಪೊಲೀಸ್ನವರು ಮನೆಯಿಂದ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರು. ಬ್ರಯನ್ ಬ್ಯಾಂಕ್ಸ್ಗೆ ಏನು ಆಗ್ತಿದೆ ಅಂತಲೂ ಅರ್ಥ ಆಗಲಿಲ್ಲ. ಆಮೇಲೆ ಹೋಗ್ತಾ ಅವ್ರ ಅಮ್ಮಂಗೆ ಹೇಳ್ದ, ಅಮ್ಮ ನಂಬಬೇಡಿ ಮಮ್ಮ, ನಾ ಏನೂ ಮಾಡಿಲ್ಲ, ನಾ ಬಲಾತ್ಕಾರ ಮಾಡಿಲ್ಲ, ನಂಬಬೇಡಿ ಮಮ್ಮ, ಪ್ಲೀಸ್ ನಂಬಬೇಡಿ ಅಂತ ಕಿರ್ಚ್ಕೊಂಡು ಹತ್ಕೊಂಡು ಬ್ರಯನ್ ಬ್ಯಾಂಕ್ಸ್ನ ಹಾಗೆ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರು. ಆಮೇಲೆ 2-3 ದಿವಸ ಆದಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದ್ಲು. ಸರ್ಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟರು ಬಂದ್ಲು. ಹಾಂ, ಏನಾಯಿತು, ಏನೇನು ಕತೆ ಅಂದರೆ, ನಾ ಏನೂ ಮಾಡಿಲ್ಲ, ಐ ನೋ ಹರ್, ನಂಗೆ ಆಕಿ ಗೊತ್ತು, ಆದರೆ ಬಲಾತ್ಕಾರ ಎಲ್ಲ ಏನೂ ಆಗಲಿಲ್ಲ, ನಾ ಏನೂ ಮಾಡಲಿಲ್ಲ ಅಂತ. ಸರ್ಕಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಲೆ ಮೇಲೆ ಒಂದು 50-60 ಕೇಸ್ ಇತ್ತು. ಆ್ಯಂಡ್ ಎಲ್ಲ ಕೈದಿಗಳು ನಾನೇನು ಮಾಡಲಿಲ್ಲ ಅಂತಲೇ ಹಾಡು ಹೇಳೋದು. ಅದನ್ನು ಕೇಳಿ ಅವಳಿಗೆ ಬೇಜಾರಾಗಿತ್ತು. ಆಕಿ ಸ್ಟ್ರಿಕ್ಟಾಗಿ ಬ್ರಯನ್ ಬ್ಯಾಂಕ್ಸ್ನ ಕೂರಿಸ್ಕೊಂಡು ಹೇಳಿದ್ಲು, ನೋಡು, ದಿಸ್ ಇಸ್ ವಾಟ್ ಐ ಆಮ್ ಆಫರಿಂಗ್ ಯು. ಇನ್ನು 2 ದಿವಸ ಬಿಟ್ಟು ನಿನ್ನನ್ನು ಕೋರ್ಟಲ್ಲಿ ಕರ್ಕೊಂಡು ಹೋಗಬೇಕು, ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದಾಗ ಒಂದಿಷ್ಟು ಪ್ರಶ್ನೆಗಳು ಕೇಳ್ತೀನಿ. 1, 2, 3, 4, 5, 6, 7 ಪ್ರಶ್ನೆಗಳಿಗೆ ಎಸ್ 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 ಅನ್ನಬೇಕು. 8, 9, 10ನೇ ಪ್ರಶ್ನೆಗೆ ನೋ ಕಾಂಟೆಸ್ಟ್ ಅಂತ ಹೇಳಬೇಕು. ಹೀಗಾದರೆ ನಾನೇ ನಿನ್ನನ್ನು ಬಚಾಯಿಸ್ತೀನಿ. ನಾನೇ ನಿನ್ನನ್ನು ಮಿನಿಮಮ್ 1-5-6 ವರ್ಷದ ಜೈಲಾಗುತ್ತೆ. ಆಮೇಲೆ ಪೆರೋಲ್ ಸಿಗುತ್ತೆ, ಬೇಲ್ ಸಿಗುತ್ತೆ. ನಾನೇ ಅದಕ್ಕೂ ಬಂದು ಅಪ್ಲೈ ಮಾಡ್ತೀನಿ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಐ ಕ್ಯಾನ್ ಡೂ ಫಾರ್ ಯು. ಯಾಕೆಂದರೆ ನೀನು ಚಿಕ್ಕ ಹುಡುಗ, ಪ್ರಯರ್ ಏನೂ ಇಲ್ಲ, ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗೋದು. ಇಲ್ಲ ಐ ಆಮ್ ಇನ್ನೋಸೆಂಟ್, ನಾನೇನೂ ಮಾಡಲಿಲ್ಲ ಅಂತೆಲ್ಲ ಹೇಳೋದಾದರೆ ನಿನ್ನ ಬೇರೆ ಪ್ರೈವೇಟ್ ಲಾಯರ್ ನೀನು ಇಟ್ಕೋ, ನನ್ನ ತಲೆ ಮೇಲೆ ಬೇಕಾದಷ್ಟು ಕೇಸ್ ಇದೆ ಅಂತ ಹೇಳಿದ್ಲು. ಪಾಪ ಪ್ರೈವೇಟ್ ಲಾಯರ್ ಇಟ್ಕೊಳ್ಳೋ ಅಷ್ಟು ಬ್ರಯನ್ ಬ್ಯಾಂಕ್ಸ್ ಹತ್ರ ದುಡ್ಡಿರಲಿಲ್ಲ. 17 ವರ್ಷದ ಹುಡುಗ, ಏನಾಗ್ತಿದೆ ಅಂತಲೂ ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ಸರಿ ಲಾಯರ್ ಸಾಹೇಬ್ರೆ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ ಅಂದ. ಕೋರ್ಟಲ್ಲಿ ಕರ್ಕೊಂಡು ಹೋದರು, ಜಡ್ಜ್ ಮುಂದೆ ನಿಲ್ಲಿಸಿದ್ರು. ಮೊದಲನೇ ಪ್ರಶ್ನೆಗಳಿಗೆಲ್ಲ ನೋ ಅಂದ. ಆಮೇಲೆ ಈಗ ನೋ ಕಾಂಟೆಸ್ಟ್ ಅನ್ಬೇಕು ಅಂದ್ಬಿಟ್ಟು ಮಿಕ್ಕಿದ ಕಡೆ ಪ್ರಶ್ನೆಗಳಿಗೆ ನೋ ಕಾಂಟೆಸ್ಟ್ ಅಂದ. ಜಡ್ಜು 10 ವರ್ಷ ಸಜೆ, 5 ವರ್ಷ ಆದಮೇಲೆ ಪೆರೋಲ್ಗೆ ಅಂದರೆ ಬೇಲ್ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ 5 ವರ್ಷ ಜೈಲಿಗೆ ಹಾಕಿದ್ರು. ಅದು ತುಂಬ ದುಃಖಕರ ಕಥೆ. ಜೈಲ್ನಲ್ಲಿ ಅವನಿಗೆ ಗೊತ್ತಾಯಿತು, ಕ್ಯಾಲಿಫೋರ್ನಿಯಾ ಇನ್ನೋಸೆನ್ಸ್ ಪ್ರಾಜೆಕ್ಟ್ ಅಂತ ಒಂದು NGO ಇದೆ. ಸುಳ್ಳು ಆರೋಪದ ಮೇಲೆ ವಿನಾಕಾರಣ ಜೈಲಿಗೆ ಹೋಗಿರೋ ಜನಗಳಿಗೆ ಈ ಸಂಸ್ಥೆ ಕ್ಯಾಲಿಫೋರ್ನಿಯಾ ಇನ್ನೋಸೆನ್ಸ್ ಪ್ರಾಜೆಕ್ಟ್, ಈ ಮುಗ್ಧ ಇನ್ನೋಸೆಂಟ್ ಜನರಿಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಸಂಸ್ಥೆ ಇದೆ ಅಂತ. ಜೈಲ್ ಒಳಗಡೆ ಎಷ್ಟೋ ಜನ
ಕ್ಯಾಲಿಫೋರ್ನಿಯಾ ಇನ್ನೊಸೆನ್ಸ್ ಕಾಗದ ಬರಿತಾ ಇದ್ರು, ನನಗೆ ವಿನಾಕಾರಣ ಜೈಲ್ಗೆ ಹಾಕಿದ್ದಾರೆ, ವಿನಾಕಾರಣ ಜೈಲ್ಗೆ ಹಾಕಿದ್ದಾರೆ ಅಂತ. ಆದರೆ ಬ್ರಯನ್ ಬ್ಯಾಂಕ್ಸ್ ವಿಷಯದಲ್ಲಿ ಅದು ನಿಜ ಆಗಿತ್ತು. ಸೊ ಸರಿ, ಟ್ರೈ ಮಾಡುವ ಅಂತ ಪಾಪ ಇವನುವೇ ಕ್ಯಾಲಿಫೋರ್ನಿಯಾ ಇನ್ನೊಸೆನ್ಸ್ ಪ್ರಾಜೆಕ್ಟ್ಗೆ ಒಂದಿಷ್ಟುದ್ದ ಕಾಗದ ಬರೆದ. ಸರ್, ನಿಜವಾಗ್ಲೂ ನಾ ಏನೂ ಮಾಡಿಲ್ಲ, ಈ ಎಲ್ಲ ಕೈದಿಗಳು ಇದೇ ಹೇಳ್ತಾರೆ ಅಂತ ನೀವು ಅನ್ಕೋಬಹುದು, ಆದರೆ ನನ್ನ ಕೇಸ್ನಲ್ಲಿ ನಿಜವಾಗ್ಲೂ ನಾನು ಏನೂ ಮಾಡಿಲ್ಲ, ದಯವಿಟ್ಟು ನನ್ನ ಕೇಸ್ ತಗೊಳ್ಳಿ, ನಂಗೆ ಏನಾದರೂ ಸಹಾಯ ಮಾಡಿ ಅಂತ. ಆಮೇಲೆ ಡೀಟೇಲಾಗಿ ಕಾಗದ ಬರೆದ. ನೋಡಿ, ಆಕಿ ವೆನೆಟಾ ಗಿಬ್ಸನ್, ಅವಳು ನನಗೆ ಗೊತ್ತು, ಶಿ ಈಸ್ ಮೈ ಫ್ರೆಂಡ್. ಹೇಳ್ತಾಳೆ, ದರ ಎಳ್ಕೊಂಡು ಕಾರಿಡಾರ್ ಇದ್ದಕ್ಕೂ ಹೋಗಿ ಮೆಟ್ಲು ಇಳಿಸ್ಕೊಂಡು ಕೆಳಗಡೆ ಹೋಗಿ ಫಿನಾಯಿಲ್ಲು, ನೀರು, ಬಕೆಟು ಎಲ್ಲ ಇರೋ ಬಾತ್ರೂಮ್ ಕ್ಯಾಬಿನೆಟ್ ಒಳಗಡೆ ಎಳ್ಕೊಂಡು ಹೋದೆ ಅಂತ ಹೇಳ್ತಾಳೆ. ಆ ಕಾರಿಡಾರ್ನಲ್ಲಿ ಈ ಕಡೆ 4 ಆ ಕಡೆ 4 8 ಕ್ಲಾಸ್ ರೂಮ್ ಇದೆ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ 8 ಕ್ಲಾಸ್ ರೂಮ್ನಲ್ಲಿ 4 ಆಕ್ಯುಪೈ ಆಗಿರುತ್ತೆ. ಅಂಥ ಜಾಗದಲ್ಲಿ ದರ ಎಳ್ಕೊಂಡು ಹೋದೆ ಅಂತ ಹೇಳ್ತಾಳೆ. ನಾ ಏನು ಮಾಡಲಿ? ಆಮೇಲೆ ಆ ಕ್ಯಾಬಿನೆಟ್, ಆ ಫೋಟೋಗಳು ನೀವೇ ನೋಡಿ, ಒಂದು ಫಿನಾಯಿಲ್ ಬಾಟಲ್ ಚೆಲ್ಲಿಲ್ಲ, ಒಂದು ಪರ್ಕೆ ಬಿದ್ದಿಲ್ಲ, ಒಂದು ಕ್ಲೀನರ್ ಚೆಲ್ಲಿಲ್ಲ, ಒಂದು ಸೋಪ್ ಪೌಡರ್ ಚೆಲ್ಲಿಲ್ಲ. ಆದರೂ ಅಲ್ಲಿ ಆ ಇಷ್ಟಗಳ ಜಾಗದಲ್ಲಿ ನಾನು ಬಲಾತ್ಕಾರ ಮಾಡಿದೆ ಅಂತ ಹೇಳ್ತಿದ್ದಾಳೆ. ನಿಜವಾಗ್ಲೂ ನಾ ಏನೂ ಮಾಡಿಲ್ಲ, ನಂಗೆ ಏನಾದರೂ ಸಹಾಯ ಮಾಡಿ. ಸುಳ್ಳು ಬಲಾತ್ಕಾರದ ಕೇಸ್ನಲ್ಲಿ ಜೈಲಿಗೆ ಬಂದು ಕೂತಿರುವ 19-20 ವರ್ಷದ ನಿಜವಾದ ಇನ್ನೊಸೆಂಟ್ ಹುಡುಗ ನಾನು. ಆಮೇಲೆ 5 ವರ್ಷ ಆದ ನಂತರ ಪ್ರಾಮಿಸ್ ಮಾಡಿದವರು ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾಪಸ್ ಬಂದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾಪಸ್ ಬಂದ್ಬಿಟ್ಟು, ಓಕೆ, ನಿನಗೀಗ ಪೆರೋಲಿಗೆ ಅಪ್ಲೈ ಮಾಡ್ತೀನಿ, ಜೈಲಲ್ಲಿ ಯಾರ ಜೊತೆ ಜಗಳ ಆಡಿಲ್ಲ ತಾನೆ, ಜೈಲರ್ ಜೊತೆ ಏನು ಜಗಳ ಆಡಿಲ್ಲ ತಾನೆ, ಜೈಲಿಗೇನು ಡ್ರಗ್ಸು ಕೊಕೇನು ಎಲ್ಲ ತರಿಸ್ಕೊಂಡಿಲ್ಲ ತಾನೆ, ಸರಿ, ಹಾಗಾದರೆ ಪೆರೋಲ್ ಕೊಡಿಸ್ತೀನಿ ಅಂತ ಹೇಳಿ ಪಾಪ ಅಷ್ಟು ಕೆಲಸದ ಮಧ್ಯೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದು ಇವನಿಗೆ ಪೆರೋಲಿಗೆ ಹಾಕಿಸಿ ಜೈಲಿಂದ ಬಿಡುಗಡೆ ಮಾಡಿದ್ರು. ಆದರೆ ಕಾಲಿಗೆ ಅಮೆರಿಕಾದಲ್ಲಿ ಆ ಸಿಮ್ ಕಾರ್ಡ್ ಹಾಕಿರೋ ಕಬ್ಬಣದ ಪಟ್ಟಿ ಕಟ್ತಾರೆ. ಸಿಮ್ ಕಾರ್ಡ್ ಹಾಕಿರೋ ಕಬ್ಬಣದ ಪಟ್ಟಿ ಕಟ್ಟಿದ್ರೆ ಪೊಲೀಸ್ನವ್ರಿಗೆ ಎಕ್ಸಾಕ್ಟ್ಲಿ ಎಲ್ಲಿ ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಯಾವ ಹುಡುಗಿಯರ ಸ್ಕೂಲಿಗೂ ಅಥವಾ ಹುಡುಗಿಯರ ಬ್ಯೂಟಿ ಪಾರ್ಲರ್ ಇತ್ಯಾದಿಗಳ ಹತ್ತಿರ ಹೋಗೋ ಹಾಗಿಲ್ಲ ಅಂತ ಸೈನ್ ಹಾಕಿಸ್ಕೊಂಡು ಬ್ರಯನ್ ಬ್ಯಾಂಕ್ಸ್ನ ಬಿಡುಗಡೆ ಮಾಡಿದ್ರು ವಿತ್ ದ ಆ್ಯಂಕಲ್, ಪ್ರಿಸನ್ ಆ್ಯಂಕಲ್ ಆನ್ ಹಿಸ್ ಲೆಗ್. ಸೊ ಆಚೆ ಬಂದು ಬ್ರಯನ್ ಬ್ಯಾಂಕ್ಸ್ ಒಂದಿಷ್ಟು ಹಳೆ ಸ್ನೇಹಿತರನ್ನು ಹುಡುಕೊಂಡು ಹೋದ. ಫುಟ್ಬಾಲ್ ಆಡ್ತಾ ಇದ್ದಿದ್ದ ಸ್ನೇಹಿತರನ್ನು ಹುಡುಕೊಂಡು ಹೋಗಲ್ಲಿ ನೋಡ್ಬಿಟ್ಟು, ಇದೇನಿದು, ನೆಟ್ಟೆಲ್ಲ ಹರಿದು ಹೋಗಿದೆ, ಗೋಲ್ ಪೋಸ್ಟ್ ನೆಟ್ ಪೂರ್ತಿ ಹರಿದು ಹೋಗಿದೆ, ಹರಿದಿರೋ ನೆಟ್ಟಿಗೆ ಹಿಂಗೆ ಹೊಲ್ಕೊಂಡು ಸೂಜಿ ದಾರ ಹಾಕ್ಕೊಂಡು ಸೆಲೋಫಿನ್ ಟೇಪ್ ಹಾಕ್ಕೊಂಡು ಆಡ್ತಿದ್ದೀರಲ್ಲ, ಯಾಕೆ, ಏನಾಯಿತು, ಒಂದು ಹೊಸ ನೆಟ್ ಕೊಂಡ್ಕೊಳಕ್ಕಾಗ್ತಾ ಇಲ್ವಾ ಅಂತ. ಆಗ ಸ್ನೇಹಿತರು ಹೇಳಿದ್ರು, ನಿನಗೆ ಗೊತ್ತಿಲ್ವಾ ಬ್ರಯನ್, ನೀನು 5 ವರ್ಷ ಜೈಲಿಗೆ ಹೋದೆ, ನೀನು 5 ವರ್ಷ ಜೈಲಿಗೆ ಹೋದ ತಕ್ಷಣ ಈ ಕಡೆ ಆ ವೆನೆಟಾ ಗಿಬ್ಸನ್ ಏನು ಮಾಡಿದ್ಲು ಗೊತ್ತಾ, ಕಾಲೇಜ್ ಮೇಲೆ ಕೇಸ್ ಹಾಕಿದ್ಲು. ಈ ಕಾಲೇಜ್ ಸರಿ ಇಲ್ಲ, ಈ ಕಾಲೇಜಲ್ಲಿ ನನ್ನ ಮಾನ ಮರ್ಯಾದೆ ಹೊಟ್ಟೋಯ್ತು, ನಂಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನಂಗೆ ಸುಮ್ಮನೆ ಹೆದರಿಕೆ ಆಗಿ ಬೆಚ್ಚಿ ಬೀಳೋ ಹಂಗಾಗುತ್ತೆ, ನಂಗೆ ಎಲ್ಲಿ ಹೋಗೋಕ್ಕೂ ಭಯ ಆಗ್ತಾ ಇದೆ, ಈ ಕಾಲೇಜಿಂದ ನನ್ನ ಜೀವನ ಹಾಳಾಗಿ ಹೋಯಿತು ಅಂತ ಕಾಲೇಜ್ ಮೇಲೆ ಕೇಸ್ ಹಾಕಿ $1.5 million, 1.5 million US dollars ಕಾಂಪನ್ಸೇಷನ್ ಇಸ್ಕೊಂಡ್ಲು. ಅವಳಿಗೆ $1.5 million ಕಾಂಪನ್ಸೇಷನ್ ಕೊಟ್ಟಿದ್ದಕ್ಕೆ ಕಾಲೇಜ್ ಹೆಂಗಾಗೋಗಿದೆ ಗೊತ್ತಾ, 16 ಮಕ್ಕಳಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿತ್ತು. ಇವಳಿಗೆ $1.5 million ಕೊಟ್ಟಿದ್ದಕ್ಕೆ ಆ 16 ಮಕ್ಕಳ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಯಿತು. ಹೊಸದಾಗಿ ಕಟ್ತಾ ಇದ್ದಿದ್ದು ಫಿಸಿಕ್ಸ್ ಲ್ಯಾಬ್ ಅರ್ಧಕ್ಕೆ ನಿಂತೋಯ್ತು, ಹೊಸದಾಗಿ ಕಟ್ತಾ ಇದ್ದಿದ್ದು ಕೆಮಿಸ್ಟ್ರಿ ಲ್ಯಾಬ್ ಅರ್ಧಕ್ಕೆ ನಿಂತೋಯ್ತು. ಫುಟ್ಬಾಲ್ ಹೊಸ ನೆಟ್ ಕೊಂಡ್ಕೊಳ್ಳೋಕ್ಕೂ ಆಗದೆಲೆ ಹಿಂಗೆ ಕೂತಿದ್ದೀವಿ. ಎಲ್ಲಿದ್ದಾಳೆ ಈಗ ವೆನೆಟಾ ಗಿಬ್ಸನ್? ಅಯ್ಯೋ, ಇಲ್ಲೇ ಇದ್ದಾಳೆ, ಸುಖವಾಗಿದ್ದಾಳೆ. $10,000 ಪ್ರಾದಾ ಸ್ಕರ್ಟ್ ಹಾಕ್ಕೋತಾಳೆ, $5,000 ಗೂಚಿ ಪರ್ಸ್ ಇಟ್ಕೊಂಡು, $4,000 ಜಿಮ್ಮಿ ಚೂ ಸ್ಯಾಂಡಲ್ಸ್ ಹಾಕ್ಕೊಂಡು, $10,000 ಸ್ವೆರಾಸ್ಕಿ ಎಲ್ಲ ಎಸ್ಟೇ ಲಾಡರ್ ಎಲ್ಲ ಹಾಕ್ಕೊಂಡು ಖುಷಿಯಾಗಿ ಓಡಾಡ್ತಿದ್ದಾಳೆ.
ಸೊ ಮತ್ತೆ ಆಚೆ ಬಂದ ತಕ್ಷಣ ಬ್ರಯನ್ ಬ್ಯಾಂಕ್ಸ್ ಕ್ಯಾಲಿಫೋರ್ನಿಯಾ ಇನ್ನೋಸೆನ್ಸ್ ಪ್ರಾಜೆಕ್ಟ್ನಲ್ಲಿ ಜಸ್ಟಿನ್ ಬ್ರೂಕ್ಸ್ ಮತ್ತು ಮೈಕೆಲ್ ಸಿಮ್ಯಾನ್ಚಿಕ್ ಇಬ್ಬರು ಲಾಯರ್ಸ್ನ ಇಬ್ಬರು ಫೌಂಡರ್ಸ್ನ ಮೀಟ್ ಮಾಡೋಕ್ಕೆ ಹೋದ. ಜಸ್ಟಿನ್ ಬ್ರೂಕ್ಸ್ ಇವನ ಇಡೀ ಕಥೆ ಪೂರ್ತಿ ಕೇಳಿಸ್ಕೊಂಡ್ರು. ಆಮೇಲೆ ಇಲ್ಲ, ನಿನ್ನ ಮಾತು ನಾನು ನಂಬುತ್ತೇನೆ, ನೀನು ನಿಜವಾಗ್ಲೂ ಬಲಾತ್ಕಾರ ಮಾಡಿಲ್ಲ, ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರು. ಇಷ್ಟರ ಮಧ್ಯೆ ಮನೆಗೆ ವಾಪಸ್ ಬಂದು ಸುಮ್ಮನೆ ಫೇಸ್ಬುಕ್ ಓಪನ್ ಮಾಡಿದ್ರೆ ಇದೇ ವೆನೆಟಾ ಗಿಬ್ಸನ್ ಇವನನ್ನು 5 ವರ್ಷ ಜೈಲಿಗೆ ಸುಳ್ಳು ಸುಳ್ಳು ಹೇಳಿ, ಬರೀ ಸುಳ್ಳು ಹೇಳಿ ಕಳಿಸಿದ್ದ ಇದೇ ವೆನೆಟಾ ಗಿಬ್ಸನ್ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದ್ಲು. ಆಮೇಲೆ ಲಾಯರ್ ಜಸ್ಟಿನ್ ಬ್ರೂಕ್ಸ್ ಹೇಳ್ದ, accept the friend's request, we will use it to our advantage anta. So Bryan Banks accepted a friend's request from the girl who had falsely accused him of rape. Anyway, idi kathe ನಾನು ಹೇಳೋದಿಲ್ಲ. www.californiainnocence.org ಗೆ ಹೋಗಿ ನೀವೇ ಓದ್ಕೊಳ್ಳಿ. ಇಲ್ಲದೆ ಹೋದರೆ ಬ್ರಯನ್ ಬ್ಯಾಂಕ್ಸ್ ಅಂತ ಒಂದು ಪಿಕ್ಚರ್ ಬಂದಿತ್ತು ತುಂಬ ಹಿಂದೆ, ಅದನ್ನಾದರೂ ನೋಡಿ. ಬ್ರಯನ್ ಬ್ಯಾಂಕ್ಸ್ ಮತ್ತು ಕ್ಯಾಲಿಫೋರ್ನಿಯಾ ಇನ್ನೋಸೆನ್ಸ್ ಪ್ರಾಜೆಕ್ಟ್ ಈ ಇಬ್ಬರೂ ಸೇರಿಕೊಂಡು ಹೇಗೆ ಇವನು ಮುಗ್ಧ, ಇವನು ಇನ್ನೋಸೆಂಟ್, ಬಲಾತ್ಕಾರ ಸುಳ್ಳು ಅಕ್ಯುಸೇಷನ್ ಆಗಿತ್ತು, ಸುಳ್ಳು ಆರೋಪ ಅಂತ ಸಾಬೀತು ಮಾಡಿ ಕಾಲಿಂದ ಅವನ ಬ್ರೇಸ್ಲೆಟ್ ತೆಗೆದು ಸೆಕ್ಸ್ ಅಫೆಂಡರ್ ಲಿಸ್ಟಿಂದ ಅವನನ್ನು ತೆಗೆದು ಅವನನ್ನು ಸನ್ಮಾನದಿಂದ ಬಿಡುಗಡೆ ಮಾಡಿದ ಕಥೆ. ಸೊ ಬ್ರಯನ್ ಬ್ಯಾಂಕ್ಸ್ ಕಡೆಗೆ ಬಿಡುಗಡೆ ಆಯಿತು 2012ನಲ್ಲಿ. ಆದರೆ ಮೈಕೆಲ್ ಸಿಮ್ಯಾನ್ಚಿಕ್, ಜಸ್ಟಿನ್ ಬ್ರೂಕ್ಸ್ ಇಬ್ಬರು ಲಾಯರ್ಗಳು ಮತ್ತು ಬ್ರಯನ್ ಬ್ಯಾಂಕ್ಸ್ ತುಂಬ ಕಷ್ಟಪಟ್ಟರು ಅವನ ಬಿಡುಗಡೆಗೆ. ಇದು ಬ್ರಯನ್ ಬ್ಯಾಂಕ್ಸ್ನ ಬಿಡುಗಡೆ ಮಾಡಿದಾಗ ಕ್ಯಾಲಿಫೋರ್ನಿಯಾದ ಹೈಕೋರ್ಟ್ನಲ್ಲಿ ಜಡ್ಜ್ ಹೇಳಿದ ಮಾತು, ಜಡ್ಜ್ ಹೇಳಿದ ಒಂದು 4-5 ವಾಕ್ಯಗಳನ್ನು ಹಂಗೆ ಓದ್ತೀನಿ. ಸಾಮಾನ್ಯವಾಗಿ ರೇಪ್, ಬಲಾತ್ಕಾರ ಒಂದು ತುಂಬ ಸೆನ್ಸಿಟಿವ್ ಇಶ್ಯೂ. ಇಷ್ಟು ಸೆನ್ಸಿಟಿವ್ ಇಶ್ಯೂ ಬಗ್ಗೆ ಮಹಿಳೆಯರು ಸುಳ್ಳು ಹೇಳೋದಿಲ್ಲ. ಸುಮ್ಮನೆ ನಂಗೆ ಬಲಾತ್ಕಾರ ಆಯಿತು ಅಂತ ಈ ರೀತಿ ಇಷ್ಟು ಸೆನ್ಸಿಟಿವ್ ವಿಷಯದಲ್ಲಿ ಸುಳ್ಳು ಹೇಳೋದಿಲ್ಲ ಅಂತಾನೇ ನಾವು ನಂಬ್ಕೊಂಡಿದ್ವಿ. ಆದರೆ ಈ ನಂಬಿಕೆ ಸುಳ್ಳಾಗಿದೆ. ಕೆಲವು ಮಹಿಳೆಯರು ಸುಳ್ಳು ಬಲಾತ್ಕಾರ ಆಯಿತು ಅಂತ ಸುಳ್ಳು ಆರೋಪ ಹಾಕೋದಿಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ಕೇವಲ ಆರೋಪಿಯ ಸ್ಟೇಟ್ಮೆಂಟನ್ನೇ ಆಧಾರವಾಗಿಟ್ಕೊಂಡು ಅರೆಸ್ಟ್ ಮಾಡೋದ್ರ ಮುಂಚೆ ಸ್ವಲ್ಪ ಪೊಲೀಸ್ನವರು ಯೋಚಿಸಬೇಕು. ಕೇವಲ ಆರೋಪಿ ಮಾತು ಕೇಳಿ ಒಬ್ಬ ಹುಡುಗನನ್ನು ಅಥವಾ ಬಾಯ್ ಆರ್ ಮ್ಯಾನ್ ಅರೆಸ್ಟ್ ಮಾಡಬಾರ್ದು. ಯಾಕೆಂದರೆ ವಿಮೆನ್ ಹ್ಯಾವ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಲೈಸ್ ಈವನ್ ಅಬೌಟ್ ಸೆನ್ಸಿಟಿವ್ ಇಶ್ಯೂಸ್ ಲೈಕ್ ರೇಪ್. ನನಗೆ ಗೊತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ತಲೆ ಮೇಲೆ ತುಂಬ ಕೇಸಸ್ ಇದೆ ಅಂತ, ನನಗೆ ಗೊತ್ತು ಪೊಲೀಸ್ನವ್ರ ತಲೆ ಮೇಲೂ ತುಂಬ ಕೇಸಸ್ ಇದೆ ಅಂತ. ಆದರೆ ದಯವಿಟ್ಟು ನಾವೀಗ ಏನೇ ಮಾಡಿದ್ರೂ ಆತ 5 ವರ್ಷ ಜೈಲಿನಲ್ಲಿ ಕಳೆದಿದ್ದ 5 ವರ್ಷಗಳನ್ನು ನಮಗೆ ವಾಪಸ್ ಕೊಡೋದಿಕ್ಕೆ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ಮುಂದಿನ ಸತಿ ಯಾವ್ದಾದ್ರು ಮಹಿಳೆ ಬಂದು ಬಲಾತ್ಕಾರ ಆಯಿತು ಅಂತ ಹೇಳಿದ್ರೆ ಅದ್ರ ಜೊತೆ ಇನ್ನೇನು ಎವಿಡೆನ್ಸ್ ಇದೆ ಅಂತ ಒಂದು ಸ್ವಲ್ಪ ಸಮಯ ತೆಗೆದು ಹುಡುಕಿ, ಫೊರೆನ್ಸಿಕ್ ಎವಿಡೆನ್ಸ್, ಸೆಕ್ಯೂರಿಟಿ ಕ್ಯಾಮ್ರಾಸ್, ಏನಾದರೂ ಒಂದಿಷ್ಟು ಬೇರೆ ಎವಿಡೆನ್ಸ್ ಸಿಗುತ್ತಾ ನೋಡಿ. ಕೇವಲ ಆರೋಪಿಯ ಮಾತನ್ನು ನಂಬಿ ಯಾರನ್ನು ಅರೆಸ್ಟ್ ಮಾಡಬೇಡಿ. ಇದು ಹೈಕೋರ್ಟ್ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಜಡ್ಜ್ ಹೇಳಿದ್ದು ಬ್ರಯನ್ ಬ್ಯಾಂಕ್ಸ್ನ ಬಿಡುಗಡೆ ಮಾಡಿದಾಗ. ಈ ಕಥೆ ನೀವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಇಡೀ ತಿಂಗಳು ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ ಆಗ್ತಾನೇ ಇರುತ್ತೆ. ಮಹಿಳೆಯರ ಸಮಾನತೆ, ಈಕ್ವಾಲಿಟಿ, ಫೆಮಿನಿಸಮ್, ಲಿಬರಲಿಸಮ್, ಮೇಟ್ರಿಯಾರ್ಕಿ. ಮಹಿಳಾ ಅಧಿಕಾರ ಏನು ಅನ್ನೋದ್ರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳು, ಪ್ರೋಗ್ರಾಮ್ಗಳು, ಕಾಗದಗಳು, ಆರ್ಟಿಕಲ್ಸು ಬಂದಿದೆ. ಈ ಕಥೆ ಮುಖಾಂತರ ನಾನು ಹೇಳೋದು ಇಷ್ಟೇ: ವಾಟ್ ಈಸ್ ನಾಟ್ women's rights. Filing a false case of rape is not women's rights. ಸುಳ್ಳು ಬಲಾತ್ಕಾರದ ಆರೋಪ ಹಾಕೋದು ಮಹಿಳಾ ಅಧಿಕಾರ ಅಲ್ಲ. ಮಹಿಳೆಯರೇ ಸಹಾಯ ಮಾಡಬೇಕು. ಮಹಿಳೆಯ ಶತ್ರು ಆಗಬಾರ್ದು. ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಸಹಾಯ ಮಾಡಬೇಕು, ಹೌದು ಮಾಡಬೇಕು. ಆದರೆ ಸುಳ್ಳು ಬಲಾತ್ಕಾರದ ಕೇಸಿನಲ್ಲಿ ಸುಳ್ಳು ಸಾಕ್ಷಿ ಹೇಳೋದು ಮಹಿಳೆಯರಿಗೆ ಸಹಾಯ ಮಾಡೋದು ಅಲ್ಲ. ಆಮೇಲೆ
ಒಂದು ಸುಳ್ಳು ಬಲಾತ್ಕಾರದ ಕೇಸ್ ಹಾಕಿದ್ರೆ ಒಬ್ಬ ವ್ಯಕ್ತಿ ಅಷ್ಟೇ ಅದನ್ನು ಅನುಭವಿಸೋದಲ್ಲ. ಒಂದು ಸುಳ್ಳು ಬಲಾತ್ಕಾರದ ಕೇಸ್ ಹಾಕಿಬಿಟ್ಟು 16 ಮಕ್ಕಳ ಸ್ಕಾಲರ್ಶಿಪ್ ದುಡ್ಡಿನಿಂದ ಒಳ್ಳೆ ಸ್ಕರ್ಟು ಜ್ಯುವೆಲರಿನ ಕೊಂಡುಕೊಳ್ಳೋದು ಮಹಿಳಾ ಅಧಿಕಾರ ಅಲ್ಲ. ಅರ್ಧ ನಿಂತೋಗಿರೋ ಫಿಸಿಕ್ಸ್ ಲ್ಯಾಬ್ನಿಂದ ದುಡ್ಡು ಕಿತ್ಕೊಂಡು ಒಳ್ಳೆ ಕಾರಲ್ಲಿ ಓಡಾಡೋದು ಮಹಿಳಾ ಅಧಿಕಾರ ಅಲ್ಲ. ಸೊ Veneta Gibson, anyway, the story continues, but all ನೆನಪಿರಲಿ, ಇದು ಕ್ಯಾಲಿಫೋರ್ನಿಯಾ ಹೈಕೋರ್ಟ್ನ ಆದೇಶ. ಈ ನಡುವೆ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ಅಪರೂಪಕ್ಕೆ 5,000ಕ್ಕೆ ಒಂದು 10,000ಕ್ಕೆ ಒಂದು ಸುಳ್ಳು ಬಲಾತ್ಕಾರದ ಕೇಸ್ಗಳು ಬರ್ತಾ ಇದೆ. ಸುಳ್ಳು ಬಲಾತ್ಕಾರದ ಕೇಸ್ ಹಾಕೋದು ಫೆಮಿನಿಸಮ್, ಈಕ್ವಾಲಿಟಿ, ಲಿಬರಲಿಸಮ್, ಐ ಡೋಂಟ್ ನೋ ವಾಟ್ ಎವರ್ ಯಾವುದೂ ಅಲ್ಲ. ದಯವಿಟ್ಟು ಈಕ್ವಾಲಿಟಿ ಹೆಸರಿನಲ್ಲಿ ಸುಳ್ಳು ಬಲಾತ್ಕಾರದ ಕೇಸ್ ಹಾಕೋದು ಒಳ್ಳೆಯದಲ್ಲ. ಥ್ಯಾಂಕ್ ಯು.